ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರಾಂತ ಪ್ರವಾಸಿಗರ ಜಿಲ್ಲೆ, ಸಾಂಸ್ಕೃತಿಕ ನಗರಿ ಹಾಗೂ ಸ್ವಚ್ಛತೆಯ ನಗರ ಎಂದು ಹೇಳಬಹುದಾದ ಈ ಊರಿನಲ್ಲಿ ನಿಮಗೆ ಒಬ್ಬ ವಿಚಿತ್ರವಾದ ವ್ಯಕ್ತಿಯ ಪರಿಚಯ ಮಾಡುತ್ತೇವೆ. ಅವನೇ ಈ ಕಿರುಚಿತ್ರದ ನಾಯಕ ಕೃಷ್ಣನಾಗ್ ಅಲಿಯಾಸ್ ಗೆಸ್ ಮಾಡಿ. ಈಗಿನ ಗಂಡ ಹೆಕ್ಕಳಿಗೆ ಇರೋದು ಎರಡೇ ಕೆಲಸ. ನಂಬರ್ 1 ಫ್ರೆಂಡ್ಸ್ಗಳು, ನಂಬರ್ 2 ಹುಡುಗಿರು. ಫ್ರೆಂಡ್ಸ್ಗಳ ಜೊತೆ ತರಲೆ ಮಾತುಗಳು, ಹುಡುಗಿರ ಜೊತೆ ಜಿಂಗ್ಚಾಕ್ಗಳು. ಈಗ ನೀವು ನೋಡ್ತಿರೋ ಈ ಹುಡುಗ ಗೂಡ್ನಲ್ಲಿರೋ ಅಕ್ಕಿಗಳನ್ನ ಹೇಗೆ ಈಸಿಯಾಗಿ ಕ್ಯಾಚ್ ಹಾಕ್ಬೋದೋ ಹಾಗೆ ಸಿಕ್ಕ ಹುಡುಗಿಯನ್ನೆಲ್ಲ ಕ್ಯಾಚ್ ಹಾಕೋತಾನೆ. ನೋಡಿ, ಇವಾಗ ಯಾವುದೋ ಒಂದು ಫೋನ್ ಬಂತು, ಅದು ಯಾವ ಹುಡುಗಿ ಮಾಡಿದಾಳೋ ಗೊತ್ತಿಲ್ಲ. ಈಗ ಇಲ್ಲಿಂದ ಹೊರಟು ಎಲ್ಲಿ ಹೋಗ್ತಾನೆ ನೋಡೋಣ ಬನ್ನಿ. ಓಹ್, ಯಾರಪ್ಪ ಇದು ಹುಡುಗಿ ಇಷ್ಟೊಂದು ಕುಯ್ತಿದ್ದಾಳೆ, ಯಾರ ಜೊತೆ ಕುಯ್ತಿದ್ದಾಳೆ? ಹೋಗ್ಲಿ, ಇವಳನ್ನ ಪಿಕಪ್ ಮಾಡೋಕ್ಕೆ ಯಾರು ಬರ್ಬೋದು? ವಾಹ್, ನಮ್ಮ ಹೀರೋನೇ. ಇವಳಿಗೂ ಇವನಿಗೂ ಏನು ಸಂಬಂಧ? ಬನ್ನಿ ಒಂದು ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಡು ಹಾಗೆ ಬರೋಣ. ಅನ್ನಪೂರ್ಣ ಫ್ಯಾಮಿಲಿ ರೆಸ್ಟೋರೆಂಟ್, ಇದು ಇವರ ಒಂದು ಸಂಬಂಧಕ್ಕೆ ಸೇತುವೆ. ಓಕೆ, ಈ ಹುಡುಗರೆಲ್ಲ ಯಾರು? ಓಹೋ, ನಮ್ಮ ಹೀರೋ ಫ್ರೆಂಡ್ಸ್ಗಳು. ಅಪ್ಪ ಅಮ್ಮನ ಕಾಸಲ್ಲಿ ಶೋಕಿ ಮಾಡ್ಕೊಂಡು ಹರಟೆ ಹೊಡ್ಕೊಂಡು, ಇದು ಈಗಿನ ಯೂತ್ಸ್ಗಳ ಒಂದು ಪರಿಸ್ಥಿತಿ. ನೋಡಿ, ಐಫೈ ಹೊಡ್ಕೊಂಡು ಕಾಮಿಡಿ ಮಾಡಿಕೊಂಡು ಹೇಗಿದ್ದಾರೆ. ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅಂದಮೇಲೆ ಅಲ್ಲಿಗೆ ಫ್ಯಾಮಿಲಿ ಮೆಂಬರ್ಸ್ಗಳು ಬಂದಿರ್ತಾರೆ, VIP ಬಂದಿರ್ತಾರೆ, ಅಥವಾ ಬಿಸ್ನೆಸ್ ಮ್ಯಾನ್ಸ್ಗಳು ಬಂದಿರ್ತಾರೆ. ಬಂದು ಅವ್ರದ್ದೇ ಆದಂಥ ಒಂದು ಕೆಲಸಗಳಲ್ಲಿ ತೊಡಗಿರ್ತಾರೆ. ನೋಡಿ, ಇವ್ರನ್ನ ನೋಡಿ, ಏನೋ ಸೀರಿಯಸ್ ಆಗಿ ಏನೋ ಡಿಸ್ಕಸ್ ಮಾಡ್ತಿದ್ದಾರೆ. ಏನೋ ಫ್ಯಾಮಿಲಿ ಮ್ಯಾಟ್ರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ನೋಡಿ, ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲೇ ಇದ್ದಾರೆ. ಆದರೆ ಈ ಹುಡುಗರುಗಳಿಗೆ ಅದೇನೂ ಅರ್ಥ ಇಲ್ಲ. ಬರೀ ಎಂಜಾಯ್ಮೆಂಟ್ ಶೋಕಿ. ಆ ಹುಡುಗಿ ಹಂಗೆ, ಈ ಹುಡುಗಿ ಹಿಂಗೆ, ಬರೀ ಹುಡುಗಿರ ಬಗ್ಗೆ ಮಾತಾಡ್ಕೊಂಡು ಅವ್ನು ಹಂಗೆ ಇವ್ನು ಹಿಂಗೆ ಅಂತ ಇವ್ರ ಬಗ್ಗೆ ಮಾತಾಡ್ಕೊಂಡು ಇರೋದು ಅಷ್ಟೇ ಇವ್ರುಗಳ ಕೆಲಸ. ಅಂಕಲ್ ಆಂಟಿಗೆ ಮನೆ ಊಟ ಬಿಟ್ಟು ಇಲ್ಲಿ, ಓಹ್ ಹುಡುಗಿ ನೋಡಿದ್ರೆ ಇಲ್ಲಿದ್ದಾಳೆ. ಓಹೋ, ಇಲ್ಲಿ ವೆಯ್ಟರ್ ಈ ಹೋಟ್ಲಲ್ಲಿ ಹುಡುಗಿ. ಹುಡುಗನಿಗೂ ಹುಡುಗಿಗೂ ಈಗ ಈ ಥರ ಲಿಂಕ್ ಆಗಿದೆ ಇಲ್ಲಿಂದ. ನೋಡಿ, ಆರ್ಡ್ರ್ ತೊಗೊಳಕ್ಕೆ ಇಲ್ಲಿ ಬಂದ್ಲು, ಏನೇನಿದೆ ಅಂತ ಹೇಳ್ತಿದ್ದಾಳೆ. ಅವನು ಎಲ್ಲ ಕೇಳ್ತಿದ್ದಾನೆ, ಫ್ರೆಂಡ್ಸ್ನೂ ಕೂಡ ಕೇಳ್ತಿದ್ದಾನೆ ಏನು ಬೇಕು ಅಂತ. ಎಲ್ಲ ಡಿಸ್ಕಸ್ ಆಯಿತು, ತಗೋಬ ಅಂತ ಅವರು. ಓಹೋ, 200-300 ರೂಪಾಯಿ ಬಿಲ್ ಆಗಿರ್ಬೋದು. ಇವನು 500 ರೂಪಾಯಿ ಇಟ್ಬಿಟ್ಟು ಹೋಗಿದ್ದಾನೆ. ಜೊತೆಗೆ ಯಾವುದೋ ವಿಸಿಟಿಂಗ್ ಕಾರ್ಡ್ ಕೂಡ ಇಟ್ಬಿಟ್ಟು ಹೋಗಿದ್ದಾನಲ್ಲ. ಅಲ್ಲ, ಒಂದು 200-300 ರೂಪಾಯಿ ತಿಂದಿರ್ತಾರೆ, 500 ರೂಪಾಯಿ ಇಟ್ಟಿದ್ದಾನೆ ಅಂದಮೇಲೆ ಏನೋ ಸಮಾಚಾರ ಇದೆ. ನೋಡೋಣ, ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಏನು ಅಂತ. ಅದು ಅಲ್ಲದೆ ವಿಸಿಟಿಂಗ್ ಕಾರ್ಡಲ್ಲಿ ನಂಬರ್ ಇರುತ್ತೆ. ಇವಳು ಫೋನ್ ಮಾಡ್ತಾಳೆ ಅವನಿಗೆ. ಹೋ, ನೋಡಿದ್ರಾ, ಫೋನ್ ಮಾಡೇ ಬಿಟ್ಲು. ಏನು ಮಾತಾಡ್ತಿರ್ಬೋದು ಇವಾಗ ಅವರಿಬ್ರು, ನನಗಂತೂ ಗೊತ್ತಿಲ್ಲ. ಓಹೋ, ನೋಡಿ, ಇದು ಇವರ ಫ್ಲ್ಯಾಶ್ ಬ್ಯಾಕ್. ಕರ್ಕೊಂಡು ಹೋಗ್ತಾನೇ ಇದ್ದಾನೆ. ಯಾವುದೋ ಗೇಟ್ ಒಳಗಡೆ ಬಂದ. ಯಾವುದಿದು ಖಾಲಿ ರೋಡು, ಜನಗಳು ಒಬ್ಬರು ಕಾಣಿಸ್ತಿಲ್ಲ. ಇದೇನು ತೋಟನ ಫಾರ್ಮ ಏನೂ ಗೊತ್ತಾಗ್ತಿಲ್ವಲ್ಲ. ನೋಡಿ, ಜನಗಳಂತೂ ಒಬ್ಬರು ಕಾಣಿಸ್ತಿಲ್ಲ, ಖಾಲಿ ರೋಡು, ಒಂದು ವೆಹಿಕಲ್ ಕೂಡ ಓಡಾಡ್ತಿಲ್ಲ. ನೋಡಿ, ಬರೀ ತೆಂಗಿನ ಮರ, ಖಾಲಿ ರೋಡ್ ಬಿಟ್ಟರೆ ಇನ್ನೇನೂ ಕಾಣಿಸ್ತಿಲ್ಲ ಇಲ್ಲಿ. ಓಹ್, ಯಾವುದಪ್ಪ ಇದು ಬಂಗ್ಲೆ? ಒಳ್ಳೆ ಬೂತ್ ಬಂಗ್ಲೆ ಥರ ಇದೆ. ಸರಿ, ಇವನು ಯಾಕೆ ಇವಳನ್ನ ಈ ಬಂಗ್ಲೆ ಹತ್ರ ಕರ್ಕೊಬಂದ? ಏನಿರ್ಬೋದು ಇದ್ರ ಸಮಾಚಾರ? ವಿಚಿತ್ರವಾಗಿದೆಯಪ್ಪ. ನೋಡಿ, ಅಲ್ಲಿಗೆ ಹೋಗ್ತಾನೇ ಇದ್ದಾರೆ. ಅದು ಅಲ್ಲದೆ ಏನೋ ಹೇಳ್ಕೊಂಡು ಬೇರೆ ಕರ್ಕೋಗ್ತಿದ್ದಾನೆ. ಅವಳು ಸುಮ್ಮನೆ ಹೋಗ್ತಾ ಇದ್ದಾಳೆ. ಇವನು ಈ ಹುಡುಗಿನ ಯಾರು ಇಲ್ದಾರ ಈ ತೋಟದ ಮನೆಗೆ ಏನು ಕರ್ಕೋಗ್ತಿದ್ದಾನೆ? ಇದ್ರ ಉದ್ದೇಶ ಏನು? ಅಥವಾ ರಹಸ್ಯ ಯಾದರೂ ಏನಾಗಿರ್ಬೋದು? ಗೆಸ್ ಮಾಡಿ. ಅರೆ, ನಮ್ಮ ಮೀರಾ ಫೋನ್ ಹಿಡ್ಕೊಂಡೆಲ್ಲ ಹೊರಟ. ಯಾರದಿದ್ದು ಮನೆ? ಯಾರಪ್ಪ ಇದು? ಅಮೂಲ್ ಬೇಬಿ ಬ್ಯಾಗ್ ಹಿಡ್ಕೊಂಡೆಲ್ಲ ಹೋಗ್ತಿದ್ದಾಳೆ. ಅಕ್ಕ ನೀರು ಬೇರೆ ತಂದುಕೊಟ್ಲು, ಗಟ್ಕಟ ಅಂತ ಕುಡಿತಿದ್ದಾಳೆ. ಲೋಟ ಇಟ್ಲು. ಅರ್ಜೆಂಟಲ್ಲಿ ಪೇಪರ್ ಕೂಡ ಮರ್ತೋಗ್ತಿದ್ದಾಳೆ. ಅಕ್ಕ ಯಾಕೆ ಹಿಂದೆ ಹೋಗ್ತಿದ್ದಾಳೆ? ಅರೆ, ನಮ್ಮ ಹೀರೋ ಪಕ್ಕದ ಮನೆ ಹುಡುಗ. ಅಕ್ಕ ಏನು ತಂಗಿ ಹತ್ರ ಏನೋ ಹೇಳ್ತಿದ್ದಾಳೆ, ಡ್ರಾಪ್ ಕೇಳ್ತಿದ್ದಾಳ. ಹೀರೋಗೂ ಅದೇ ಬೇಕಾಗಿತ್ತು. ಇನ್ನೇನು ಚಾನ್ಸ್ ಸಿಕ್ತು, ಕರ್ಕೊ ಹೋಗ್ತಾ ಇದ್ದಾನೆ. ಕೂರಿಸ್ಕೊಂಡ ಹೋಗ್ತಾ ಇದ್ದಾನೆ. ಎಲ್ಗೋ ಕರ್ಕೋಗ್ತಿದ್ದಾನೆ?
ಕಾಲೇಜ್ಗ ಅಥವಾ ಬೇರೆ ಕಡೆ ಎಲ್ಲಾರುವ? ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟ, ಹುಡುಗಿ ಥ್ಯಾಂಕ್ಸ್ ಹೇಳಿದ್ರು. ಯಾಕೆ ತಿರ್ಗಿ ನೋಡ್ತಿದ್ದಾನೆ? ಅವಳು ತಿರ್ಗಿ ನೋಡ್ತಾಳ? ನೋಡ್ಬಿಟ್ಲು. ಮಾರನೇ ದಿನ ಬಸ್ ಸ್ಟ್ಯಾಂಡ್ಗೆ ಬಂದ್ಬಿಟ್ಟ. ಹೇಳ್ತಿದ್ದಾನೆ, ಬಾ ಕೂತ್ಕೊ ಅಂತಿದ್ದಾನೆ. ಅವಳು ಕೂತ್ಕೊಂಡ್ಳು ಬೈಕಲ್ಲಿ. ಈ ಕಾಲೇಜ್ ಕರ್ಕೋಗ್ತಿದ್ದಾನ ಅಥವಾ ಬೇರೆ ಕಡೆ ಏನೋ ಕತೆ ಹೇಳ್ತಿದ್ದಾನೆ. ಅವಳು ಕೇಳ್ತಾ ಇದ್ದಾಳೆ. ನೋಡೋಣ ಬನ್ನಿ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ. ರೀ ಮತ್ತೆ ಅದೇ ಸ್ಪಾಟು ಕರ್ಕೊಬರ್ತಿದ್ದಾನೆ. ಅದೇ ಖಾಲಿ ರೋಡು, ತೆಂಗಿನ ಮರ, ಆ ಫಾರ್ಮ್ ಹೌಸ್ಗೇನೆ. ಏನಕ್ಕೆ ಈ ಹುಡುಗಿನೂ ಇಲ್ಲೇ ಕರ್ಕೊಬಂದ ಇವನು? ಮೊನ್ನೆ ಕೂಡ ಆ ಹುಡುಗಿನ ಇದೇ ಜಾಗ ಕರ್ಕೊಂಡು ಬಂದ. ಇವತ್ತು ಈ ಹುಡುಗಿನ ಕೂಡ ಇದೇ ಜಾಗ ಕರ್ಕೊಬಂದಿದ್ದಾನೆ. ಏನಿದೆ ಇವನು ಉದ್ದೇಶ ಇಲ್ಲಿ? ಈ ಬಂಗ್ಲೆಯಲ್ಲಿ ಏನು ತಾನೇ ಮಾಡ್ಬೋದು ಹುಡುಗಿರನ್ನ ಕರ್ಕೊಬಂದು ಇವನು? ಇವನ ಉದ್ದೇಶ ಏನು? ಅಥವಾ ಇದರಲ್ಲಿರೋ ರಹಸ್ಯ ಆದರೂ ಏನಾಗಿರಬಹುದು? ಏನೂ ಗೊತ್ತಾಗ್ತಿಲ್ಲ. ತುಂಬ ವಿಚಿತ್ರವಾಗಿದೆ. ಇದಕ್ಕೆ ಉತ್ತರ ನೀವೇ ಗೆಸ್ ಮಾಡಿ.